ಮೂರನೇ ನಿರ್ಣಯ, ಈ ಟ್ರಸ್ಟ್ ಯಾವ ಟ್ರಸ್ಟ್ ಮಠದ ಅಭಿವೃದ್ಧಿಗೋಸ್ಕರ ನೇಮಕ ಆಗಿತ್ತು, ಯಾವ ಟ್ರಸ್ಟಿನಿಂದ 2008 ಮಕ್ಕಳನ್ನು ದತ್ತು ಪಡ್ಕೋಬೇಕಾಗಿತ್ತು, ಯಾವ ಟ್ರಸ್ಟಿನಿಂದ ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡಬೇಕಾಗಿತ್ತು. ದುರ್ದೈವ ಮಹಂತ ಸ್ವಾಮಿಗಳ ಹೆಸರಿನಲ್ಲಿ ಸ್ವಂತ ಹೆಸರಿನಲ್ಲಿ ಟ್ರಸ್ಟ್ ಮಾಡಿಕೊಂಡು PU ಕಾಲೇಜ್ ಮಾಡ್ಕೊಳ್ತಾರೆ. ಸೊ ಇವು ಯಾವುವೂ ಆಗಿಲ್ಲ. ಟ್ರಸ್ಟ್ನಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ 4ನೇ 1 ಭಾಗದಷ್ಟು ಟ್ರಸ್ಟಿಗಳು ರಿಟೈರ್ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಈ ಟ್ರಸ್ಟ್ ತನ್ನ ಉದ್ದೇಶವನ್ನ ಟ್ರಸ್ಟ್ ಆಕ್ಟ್ನಲ್ಲಿ ಏನು ತನ್ನ ಪ್ರಿಯಾಂಬಲ್ನಲ್ಲಿ ಹೇಳಿದೆ ಅದನ್ನು ಈಡೇರಿಸಿಲ್ಲ. ಅದಕ್ಕೆ ಇವತ್ತು ಈ ಸೇರಿರ್ತಕ್ಕಂಥ ಸಹಸ್ರ ಸಂಖ್ಯೆಯ ಪಂಚಮಸಾಲಿ ಸಂಘದ ಸಮಾಜದ ಸದಸ್ಯರುಗಳು, ಹಿರಿಯರು, ಪೂಜ್ಯರು ಎಲ್ಲರೂ ಸೇರಿ ಈ ಟ್ರಸ್ಟಿನ ಪುನರ್ರಚನೆಯನ್ನ ಇವತ್ತು ಮಾಡ್ತಾರೆ. ಆ ಪುನರ್ರಚನೆಯ ಅಧಿಕಾರವನ್ನ ಇವತ್ತು ಫೌಂಡರ್ ಟ್ರಸ್ಟಿ ಆಗಿರ್ತಕ್ಕಂಥ ಹೊನ್ನಾಳಿ ಬಾಬನಗೌಡರು, ಇಲ್ಲಿಯ ಪ್ರಮುಖರಾಗಿರ್ತಕ್ಕಂಥ ಶ್ರೀಯುತ ಪರಮೇಶ್ವರ ಗೌಡರು, ದೂರದ ಉತ್ತರ ಕರ್ನಾಟಕದಿಂದ ಬಹಳ ಉದ್ದೇಶಿತವಾದಂತಹ ಭಾಷಣ ಮಾಡಿರ್ತಕ್ಕಂಥ ಶಿವು ಗುಡ್ನಾಥ್ ಅವರ ಉಪಸಮಿತಿ 3 ಜನ ಹೊಸ 11 ಜನ ಸದಸ್ಯರು ಟ್ರಸ್ಟಿನ ಸದಸ್ಯರು ಯಾರು ಆಗಬೇಕು ಅಂತ ಹೇಳಿ ಅದನ್ನ ಇವತ್ತು ಘೋಷಣೆ ಮಾಡ್ತಾರೆ. ಆ ನಿರ್ಣಯ ಕೂಡ ಈ ಸಭೆಯಲ್ಲಿ ಆಗುತ್ತೆ. ಸೊ ನೀವೆಲ್ಲರೂ ಬಹಳ ಹೊತ್ತು ಇಲ್ಲಿ ಬಿಸಿನಲ್ಲಿ ಕುಂತಿರೋದ್ರಿಂದ ಈಗ ಸಾಕಷ್ಟು ನೆರಳು ನಮ್ಮ ಪೋಟಿಕಕ್ಕೆ ಬಂದಿರೋದ್ರಿಂದ ಇನ್ನು ಕೇವಲ ಒಂದು 3 ಜನ ಪ್ರಮುಖ ಭಾಷಣಕಾರರು. ಬಹಳಷ್ಟು ದಿನ ಆಗಿದೆ ನಾವೆಲ್ಲ ನಂದಿಹಳ್ಳಿ ಹಾಲಪ್ಪನವರು ಮಾಜಿ ಶಾಸಕರು ಅವರ ಭಾಷಣವನ್ನು ಕೇಳಿ, ನಮ್ಮ ಸೋಮಣ್ಣ ಬೇವಿನ ಮರದವರು ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿದ್ದಾರೆ ಈಗಿನ ಸರ್ಕಾರದಲ್ಲಿ, ಅವರ ಭಾಷಣವನ್ನು ಕೇಳಿ ಇಲ್ಲಿ ಎಲ್ಲ ಭಕ್ತರು ಒತ್ತಾಯ ಮಾಡಿದ್ದಾರೆ, ಪೂಜ್ಯರು ಈ ಸಭೆಗೆ ಬರಬೇಕು, ಅವರ ಮೇಲೆ ಆಗಿರತಕ್ಕಂಥ ಆರೋಪಕ್ಕೆ ಉತ್ತರ ಕೊಡಬೇಕು ಅಂತೇಳಿ ಇವರ ಭಾಷಣ ಆದ ನಂತರ ನೀವು ಹೋಗಿ ಪೂಜ್ಯರನ್ನು ಕರ್ಕೊಂಡ್ಬಂದ್ಬಿಟ್ಟು ಬಹಿರಂಗವಾಗಿ ಉತ್ತರ ಕೊಡಿಸೋಣ. ಅದಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಈ ಪೋರ್ಟಿಕೋದ ನೆಲೆಗೆ ಹೋಗೋಣ. ನಂದಿಹಳ್ಳಿ ಹಾಲಪ್ಪನವರು, ಸೋಮಣ್ಣ ಬೇವಿನ ಮರದವರು 1-2 ನಿಮಿಷ, ನಮ್ಮ ಡಾಕ್ಟರ್ ಬಸವರಾಜ್ ವೀರಾಪುರ ಅವರು ಕೂಡ ಮಾಡೋರಿದ್ದಾರೆ. ಆ ನಂತರ ಗುರುಗಳು ಮಾತಾಡ್ತಾರೆ. ಅಲ್ಲಿಗೆ ಒಂದು ಹಂತವನ್ನು ತಲುಪ್ತವೆ. ಲೆಕ್ಕ ಕೊಡಿ ಅಭಿಯಾನ ನಿಲ್ಲೋದಿಲ್ಲ, ಲೆಕ್ಕ ಕೊಡಿ ಅಭಿಯಾನ ನಿಲ್ಲೋದಿಲ್ಲ. ಈ ಗೊಂದಲ ಶುರುವಾದಾಗ ಅನೇಕ ಹಿರಿಯರು ಇಲ್ಲ 4 ಗೋಡೆಗಳ ಮಧ್ಯೆ ಮಾತಾಡಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದರೆ ಈ ಭಾಗದ ಹಿರಿಯ ಜಗದ್ಗುರುಗಳು ಮಾಡಿದರೆ ಅವರ್ಯಾರು ನಮ್ಮ ಸಮಾಜದ ವಿಷಯ ಕೇಳೋಕೆ ಅಂತ ಹೇಳಿದಂಥವ್ರ ಬಗ್ಗೆ ಎಲ್ಲವನ್ನ ಉತ್ತರ ಈ ಭಾಷಣಕಾರರು ಕೊಡಲಿದ್ದಾರೆ. ದಯಮಾಡಿ ಎಲ್ಲರೂ ಪೋರ್ಟಿಕೋಗೆ ಬನ್ನಿ, ಅವರ ಭಾಷಣ ನಂತರ ಪೂಜ್ಯರು ಉತ್ತರ ಕೊಡ್ತಾರೆ, ಆಶೀರ್ವಚನ ಮಾಡ್ತಾರೆ ಅಂತೇಳಿ ಕೇಳ್ಕೊಂಡು ನಿಮ್ಮೆಲ್ಲರನ್ನ ಅಲ್ಲಿಗೆ ಆಹ್ವಾನ ಮಾಡ್ತೇನೆ.